ಮಾಡಬೇಕಾದ್ದು, ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎಥನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ನಮ್ಗೇನು ಗ್ರ್ಯಾಂಟ್ ಕೊಡಬೇಕು ಒಂದು ಗ್ರ್ಯಾಂಟು ಅವ್ರು ಕೊಡ್ತಾ ಇಲ್ಲ. ರೈತರಿಗೇನು ಸಹಾಯ ಮಾಡಬೇಕು ಮಾದಾಯಿ ಇದನ್ನು ಇವತ್ತು ಅವ್ರಿಗೆ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ. ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಇಲ್ಲ. ಆಯಿತಾ, 5,400 ಕೋಟಿ ರೂಪಾಯಿ ಕೊಡಬೇಕಾಯಿತು. ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲಿ ಓದಿದ್ದು, ಇವತ್ತು ₹1 ಬರಲಿಲ್ಲ. ಇವತ್ತೇನಾದ್ರು ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ 76,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡ್ದೋ. 35 ಲಕ್ಷ 40 ಲಕ್ಷ ಅಂತ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ದೋ. ಇವತ್ತವರೆಗೂ ಕೂಡ ವಾಟರ್ ಇದನ್ನು 3ನೇ ಇದ್ರದ್ದು ಗೆಜೆಟ್ನ ನೋಟಿಫಿಕೇಶನ್ ಮಾಡಿಲ್ಲ. ಸೊ ಇವತ್ತೇನಾದ್ರು ಆಗಿದೆ ಅಂತಂದರೆ ಬಿಜೆಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೇ ಹೊರತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಒಂದಿನ ಹೋಗಿ ಒಬ್ಬ ಎಂಪಿಗಳು ಬಾಯಿ ತೆಗಿಲಿಲ್ಲ. ಸರ್, ಸರ್ವಪಕ್ಷ ನಿಯೋಗ ಏನಾದ್ರು ತಗೊಂಡು ಹೋಗ್ತೀರಾ ಸರ್? ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದೋ. ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ 8ನೇ ತಾರೀಕು ಮಾಡಿದ್ದೋ. ಅವರು ಇಕ್ಕಟ್ಟಿಗೆ ಬರ್ಬೇಕಾಯ್ತದೆ, ನಾವು ಬರೋಕ್ಕಾಗಲ್ಲ ಅಂತೇಳಿ ನಮಗೆಲ್ಲ ಕಾಗದ ಬರೆದ್ರು. ಆಯ್ತು, ನಿಮ್ಮ ಹತ್ರನೇ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದೀವಿ. ಅವ್ರಿಗೆ ಹೇಳಿದ್ವಿ ನಾವು. ನಾ ಇಲ್ಲ ಅಲ್ಲ, ಅವ್ರು ಕೇಳಬೇಕೀಗ. ಅವ್ರು ಯಾವಾಗ ಹೇಳ್ತಾರೆ ನಾವು ತರಡಿದ್ದೀವಿ. ಎಲ್ಲವೂ ತಿಳಿಯಾಯ್ತು ಅಂತ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತದೆ ಸರ್. ನೀವೆಲ್ಲ ಬ್ರೇಕ್ಫಾಸ್ಟ್ ಕಾಚಪ್ ಮಾಡಿದ್ರಿ ಸರ್? ಎಲ್ಲವೂ ತಿಳಿಯಾಯ್ತು ಅಂತ ಸಂದರ್ಭದಲ್ಲಿ ಯಾವಾಗಲೂ ನಮ್ಮದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟ್ರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಖಂಡಿತ ಮಾತಾಡೋಣ.